ಸಬ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯದ KVS ಶಂಕರಗೌಡ ಸಭಾಂಗಣದಲ್ಲಿ ಖ್ಯಾತ ಸಾಹಿತಿ ರಾಘವ್ ಅವರ ಧರ್ಮಪತ್ನಿ ಯಶೋಧ ರಾಘವ್ರವರ ಸ್ಮರಣೀಯ ನೀಲಿಬಾನಿ ನಕ್ಷತ್ರ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಪುರುಷೋತ್ತಮಾನಂದ ಸ್ವಾಮೀಜಿ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ, ಕೃತಿಕರ್ತರು ರಾಘವ್, ಪ್ರೊಫೆಸರ್ SB ಶಂಕರೇಗೌಡ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪರಮ ಪೂಜ್ಯ ಜಗದ್ಗುರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳು ಮತ್ತು ಹಿರಿಯರಿಗೆ ಹಾಗೂ ನೆರೆದಿರ್ತಕ್ಕಂಥ ಆಹ್ವಾನಿತರಿಗೆ ನನ್ನ ನಮಸ್ಕಾರ. ನೀಲಿ ಬಾನಿನ ನಕ್ಷತ್ರ ಅಂದರೆ ಯಶೋಧಕ್ಕ ಅಂತ ನಾನು ಕರಿತಾ ಇದ್ದೆ ಅವ್ರನ್ನ. ಅವರ ಬಗ್ಗೆ ಕೃತಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ. ಸಂತೋಷ ಅನ್ನೋದಕ್ಕಿಂತ ಸ್ವಲ್ಪ ದುಃಖದಲ್ಲೇ ಬಿಡುಗಡೆ ಮಾಡಿದ್ದೇನೆ. ಹಾಗೆ ತುಂಬ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ. ಯಾಕಂದರೆ ಇವರ ಬಗ್ಗೆ ನಾವು ಬರಿಬೇಕಾದ್ರೆ, ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಕೆಲವು ಜವಾಬ್ದಾರಿಗಳನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಆ ಸಾರಿ ಇದ್ರೆ ಮಾತ್ರ ಇಂತಹ ಪುಸ್ತಕಗಳನ್ನು ಇಂತಹ ಸಮಾರಂಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. ಇದೊಂದು ಅಪರೂಪವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರ, ಅದು ರಾಘವ್ ದಂಪತಿಗಳ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವ, ಮನ್ನಣೆ ಇದನ್ನ ಸೂಚಿಸುತ್ತೆ. ಇದು ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಅದು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವರ ಯಶೋಧಕ್ಕ ಅವರ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅನ್ನೋಂಥದ್ದು ತುಂಬ ಒಂದು ತೃಪ್ತಿಯನ್ನ ನನಗೆ ತಂದುಕೊಟ್ಟಿದೆ. ನನಗೆ ಯಶೋಧಕ್ಕ ಅವರ ಪರಿಚಯ ಆದದ್ದು ಹೇಗೆ ಅಂದರೆ, ಸುಮಾರು 20 ವರ್ಷಗಳ ಹಿಂದೆ ನನಗೊಂದು ಫೋನ್ ಬಂತು ಸರ್, ರಾಘವ್ ಸರ್ ಇಂದ ಒಂದು ಸಮಿತಿಗೆ ನೀವು ಸದಸ್ಯರಾಗಿ ಕೆಲಸ ಮಾಡಬೇಕು ಅಂತ. ಅದು ಏನು ಸಮಸ್ಯೆ, ಯಾವ ಸಮಿತಿ, ಏನು ಕೆಲಸ ಅಂತ ನಾನೇನು ಕೇಳಲಿಲ್ಲ. ನಾನು ಪತ್ರಿಕೋದ್ಯಮ ಇಲಾಖೆಯಲ್ಲಿದ್ದೆ ಅಥವಾ AVRC ಡೈರೆಕ್ಟರ್ ಆಗಿದ್ದೆ ಅಂತ ಅನ್ಸುತ್ತೆ. ಅವರು ಕರೆದ ತಕ್ಷಣ ನಾನು ಒಪ್ಪಿಕೊಂಡು ಅವರು ಲೋಕಪ್ಪ ಅವರ ಪ್ರೆಸ್ನಲ್ಲಿ ಮೀಟಿಂಗ್ ಕರೆದಿದ್ರು, ಹೋದೆ. ಅಲ್ಲಿ ಆಗ ನನಗೆ ಗೊತ್ತಾಯಿತು, ಮಗಳು ಕವಿತಾ ನೆನಪಿನಲ್ಲಿ ಸ್ಮರಣೆಯಲ್ಲಿ ಒಂದು ಸಮಿತಿಯನ್ನು ನಡೆಸಿದ್ರು. ಅದಕ್ಕಾಗಿ ಪ್ರಶಸ್ತಿ ಪುರಸ್ಕಾರಗಳನ್ನು, ಸಾಧಕರನ್ನು ಆಯ್ಕೆ ಮಾಡಬೇಕು ಮತ್ತು ಉಪನ್ಯಾಸನ ನೀಡುವಂಥ ಪರಿಣಿತರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಕೆಲಸ ಆ ಸಮಿತಿಗಿದೆ ಎನ್ನುವಂಥದ್ದು ಗೊತ್ತಾಯಿತು. ನನ್ನ ಜೊತೆ ಪ್ರೊಫೆಸರ್ ಇಂದಿರಾ ಅವರಿದ್ದರು ಮತ್ತು ಪ್ರೊಫೆಸರ್ ಸುಮಿತ್ರಾ ಬಾಯ್ ಅವರು ಕೂಡ ಇದ್ದರು, ಇನ್ನು ಕೆಲವು ಗಣ್ಯರು ಇದ್ದರು. ಆದರೆ ಯಶೋಧಕ್ಕ ಅವ್ರನ್ನ ಅಲ್ಲೂ ಭೇಟಿಯಾಗಿಲ್ಲ. ಆ ದಿನ ಬಂತು, ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡುವಂಥ ದಿನ ಬಂತು. ನಾನು ಅವರನ್ನು ಭೇಟಿಯಾದೆ. ಅವರು ನನ್ನನ್ನು ಗುರುತು ಹಿಡಿದ್ರು, ನೀವೇ ಹುಷಾರಾಣಿ ಅಂತ ಅಂದ್ಬಿಟ್ಟು ನೀವು ಯಶೋಧ ಅವತ್ತೇ ನನ್ನ ಬಾಯಿಸಿದ್ದಾನೆ ಅಂತಿದೆ. ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಒಂದು ಡಿಸ್ಟರ್ಬ್ಡ್ ಅಂತಾರಲ್ಲ, ಎಮೋಷನಲ್ ಡಿಸ್ಟರ್ಬ್ಡ್. ಐ ವಾಸ್ ಎಮೋಷನಲ್. ಒಂದು ಅನ್ನೋದಕ್ಕೆ ನಾನು ಹೋಗಿರಲಿಲ್ಲ ಯಾವತ್ತೂ. ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ದುಃಖ ಆಯಿತು. ಯಾಕಂದರೆ ಅವರು ಸಮಾಧಾನದಿಂದಲೇ ಮಾತಾಡಿದ್ರು, ಆದರೆ ಅವರ ಮುಖದಲ್ಲಿ ಇವತ್ತಿಗೂ ನಾನು ಮರೆತಿಲ್ಲ ಆ ಶೋಕದ ಗೆರೆ ಇತ್ತು. ಅದು ನನ್ನ ಮನಸ್ಸಲ್ಲಿ ಅಚ್ಚಳಿದೆ ಉಳಿತು ಕೊನೆ ತನಕ. ಬಹಳ ಸಮಾಧಾನದಿಂದ ಕೈ ಹಿಡಿದು ಕರ್ಕೊಂಡೋಗಿ ಉಪಹಾರ ತಿನ್ನಬೇಕು ಅಂದರು. ನನಗೆ ಗಂಟ್ಲಲ್ಲೇ ಇಳಿತಾ ಇಲ್ಲ. ಆದರೆ ಅಂದ್ಕೊಂಡೆ, ಇವರು ನನಗೆ ಸಮಾಧಾನ ಆಗುತ್ತೆ ನೀವು ತಿಂದರೆ ಅಂತ ಹೇಳಿ. ನಾನು ಖಂಡಿತ ತಿಂತೀನಿ ಅಂತ ಹೇಳಿದೆ. ಕಾಫಿ ತಂದುಕೊಟ್ಟೆ, ಆದರೆ
ನನಗೆ ನೆನಪಿರೋ ಪ್ರಶಸ್ತಿ ಸಮಾರಂಭಗಳಲ್ಲಿ ಅಷ್ಟರಲ್ಲೂ ಕೂಡ ಪ್ರತಿ ಇದರಲ್ಲೂ ಕೂಡ ನಾನು ಉಪಹಾರ ಸೇವಿಸಿ ನಂತರ ಕಾರ್ಯಕ್ರಮಕ್ಕೆ ಬಂದು ಕೊಡ್ತಿದ್ದೆ. ಯಾಕಂದರೆ ಯಶೋದಕ್ಕ ಅವರಿಗೆ ಅದು ತೃಪ್ತಿಯನ್ನು ತಂದುಕೊಡ್ತಿದ್ದೆ. ಒಂದು ತಾಯಿ ಹೃದಯ. ಚಪ್ಪಾಳಿಯೊಂದಿಗೆ ಅವರಿಗೆ ಭಕ್ತಿ ಹಾಗೂ ಗೌರವವನ್ನು ಸಮರ್ಪಿಸೋಣ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಎಸ್ ವಿ ಶಂಕರಗೌಡ ಸರ್ ಅವರಿಗೂ ಸಹ ಗೌರವ ಸಮರ್ಪಣೆ. ನೀಲಿಪಾಲಿನ ನಕ್ಷತ್ರ ಕೃತಿಯ ಸಂಪಾದಕರಾದಂತಹ ಡಾಕ್ಟರ್ ಮಾ ರಾಮಕೃಷ್ಣ ಸರ್ ಅವರಿಗೂ ಸಹ ಗೌರವ ಸಮರ್ಪಣೆ. ಹಾಗೆ ಅವಿನಾಶ್ ರಾಮ್ ಪೂರ್ವಕ ಗೌರವಪೂರ್ವಕ ಕೋರಿಕೆ. ಶ್ರೀಮಠದಿಂದ ಡಾಕ್ಟರ್ ರಾಘವ ಅವರಿಗೆ ಗೌರವ ಸಮರ್ಪಣೆ ಆಯಿತು. ಈಗ